ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು? ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ? ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ? ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ. ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ. ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35 ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ. ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 5ನೇ ಅಧ್ಯಾಯವಾಗಿರುವ ಕರ್ಮ ಸನ್ಯಾಸ ಯೋಗದ 17ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ: ತದ್ಬುದ್ಧಯಸ್ತದಾತ್ಮಾನಃ ತನ್ನಿಷ್ಠಾಸ್ತತ್ಪರಾಯಣಾಃ ಗಚ್ಚಂತ್ಯ ಪುನರಾವೃತ್ತಿಂ ಜ್ಞಾನ ನಿರ್ಧೂತ ಕಲ್ಮಷಾಃ. ತದ್ಬುದ್ಧಿಯುಳ್ಳವರಾಗಿ, ತದಾತ್ಮರಾಗಿ, ತನ್ನಿಷ್ಠರಾಗಿ, ತತ್ಪರಾಯಣರಾಗಿ, ಜ್ಞಾನದಿಂದ ಕಲ್ಮಷಗಳನ್ನೆಲ್ಲ ತೊಳೆದುಕೊಂಡು ಮತ್ತೆ ಹಿಂದಿರುಗದಿರುವಿಕೆಯನ್ನು ಪಡೆಯುತ್ತಾರೆ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಇಲ್ಲಿ ಮತ್ತೆ ಕೃಷ್ಣ ಜ್ಞಾನದ ಪರಮ ಶ್ರೇಷ್ಠತೆಯನ್ನೇ ಪುನಃ ಪುನಃ ತಿಳಿಸ್ತಾ ಇದ್ದಾನೆ. ಭಗವದ್ಗೀತೆಯ ಉದ್ದಕ್ಕೂ ಕೂಡ ಕೃಷ್ಣ ಒಂದು ವಿಷಯವನ್ನ ಹಲವು ಬಾರಿ ಬೇರೆ ಬೇರೆ ರೀತಿಯಲ್ಲಿ ತಿಳಿಸ್ತಾ ಹೋಗ್ತಾನೆ. ಯಾಕೆ ಅಂದ್ರೆ ಮನುಷ್ಯನ ಅಲ್ಪ ಬುದ್ಧಿಗೆ ಒಂದು ವಿಷಯವನ್ನ ಒಂದು ಬಾರಿ ಹೇಳಿದ್ರೆ ಅರ್ಥವಾಗೋಲ್ಲ. ಪುನಃ ಪುನಃ ಅದನ್ನ ಹೇಳ್ತಾ ಹೋದಾಗ ಅದಕ್ಕೆ ಹೆಚ್ಚು ಅರ್ಥ ಸಿಕ್ಕಿ ಅದು ಮನಸ್ಸಿನ ಆಳಕ್ಕೆ ಇಳಿಯೋದಕ್ಕೆ ಸಾಧ್ಯ ಎಂಬ ವಿಷಯವನ್ನ ಅರಿತುಕೊಂಡಂತಹ ಕೃಷ್ಣ ಇಲ್ಲಿ ಕೆಲವು ಮುಖ್ಯವಾದ ವಿಷಯಗಳನ್ನ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಹರಿವಿನ ಮೂಲಕ ನಮಗೆ ತಲುಪಿಸ್ತಾ ಇದ್ದಾನೆ. ಅದರದ್ದೇ ಮತ್ತೊಂದು ರೂಪ ಈ 17ನೆಯ ಶ್ಲೋಕ. ಅವರ ಬುದ್ಧಿ ಪರಮಾತ್ಮನಲ್ಲಿಯೇ ನಿರತವಾಗಿದೆ. ಅಂದ್ರೆ ಮನುಷ್ಯನ ಬುದ್ಧಿ ಪರಮಾತ್ಮನಲ್ಲಿಯೇ ನಿರತನಾಗಿದೆ. ಯಾವಾಗ? ಆತ ಯೋಗಿಯಾಗಿದ್ದಾಗ. ಅದಕ್ಕೆ ಅವನ ಇರುವಿಕೆಯಲ್ಲಿ ಯೋಗಿಗೆ ಯಾವ ಸಂದೇಹವೂ ಇಲ್ಲ. ಯಾಕೆ ಅಂದ್ರೆ ಯೋಗಿಯಾದವನು ಆ ಪರಮಾತ್ಮನ ಇರುವಿಕೆಯನ್ನ ಅನುಭವಿಸಿರ್ತಾರೆ. ಹಾಗಾಗಿ ಅಲ್ಲಿ ಯಾವುದೇ ಸಂದೇಹಕ್ಕೆ ಆಸ್ಪದ ಇರೋದಿಲ್ಲ. ಆದ್ರೆ ಈ ಬುದ್ಧಿ ಅನ್ನೋದಿದೆಯಲ್ಲ, ಈ ಬುದ್ಧಿ ಮಾತ್ರ ಯಾವಾಗಲೂ ಸಂದೇಹದ ಪರಿಸ್ಥಿತಿಯಲ್ಲಿಯೇ ಯೋಚನೆ ಮಾಡ್ತಾ ಹೋಗುತ್ತೆ. ಬುದ್ಧಿ ಯಾವಾಗ ಉತ್ತರಮುಖಿಯಾಗಿ ಉತ್ತರ ದಿಕ್ಕನ್ನ ತೋರುತ್ತೋ ಆಗ ದೇವರ ಕಡೆಗೆ, ಪರಮಾತ್ಮನ ಕಡೆಗೆ ಅದು ತಿರುಗುತ್ತೆ. ಅವನಿಲ್ಲದ ವಸ್ತುವನ್ನ ಆ ಯೋಗಿಯಾಗಿರೋನು ನಿರಾಕರಿಸ್ತಾನೆ. ಯಾವುದೇ ಕಾರಣಕ್ಕೂ ಯೋಗಿಯ ಬುದ್ಧಿ ತಪ್ಪು ಹಾದಿಗೆ ಎಳೆಯೋದಿಲ್ಲ. ಅಂಥವನೇ ತದ್ಬುದ್ಧಿಯುಳ್ಳವನು. ತದ್ಬುದ್ಧಯಸ್ತದಾತ್ಮಾನಃ ಅಂದ್ರೆ ತದ್ಬುದ್ಧಿಯುಳ್ಳವನು ಹೀಗಿರ್ತಾನೆ ಅಂತ. ಇನ್ನು ತದಾತ್ಮ ಅಥವಾ ತದಾತ್ಮ್ಯ ಅಂತ ಕೂಡ ಹೇಳ್ಬಹುದು. ತದಾತ್ಮ್ಯ ಆಗಿರುವಂಥವನು ಅವನ ಮನಸ್ಸೆಲ್ಲ ಪರಮಾತ್ಮನಿಂದಲೇ ತುಂಬಿ ತುಳುಕಾಡ್ತಾ ಇರುವಂಥದ್ದು. ನಾವೊಂದು ಸ್ಪಂಜನ್ನ ನೀರಿನಲ್ಲಿ ಹಾಕಿದ್ರೆ ಅದು ಹೇಗೆ ಎಲ್ಲ ನೀರನ್ನು ತನ್ನ ಎಲ್ಲ ರಂಧ್ರಗಳಿಂದ ಹೀರಿಕೊಳ್ಳುತ್ತೋ ಹಾಗೆ ತದಾತ್ಮ್ಯ ಇರುವಂತಹ ಒಬ್ಬ ಮನುಷ್ಯನ ಮನಸ್ಸು ಭಗವಂತನಿಂದಲೇ ತುಂಬಿ ತುಳುಕುತ್ತಾ ಇರುತ್ತೆ. ಯಾವಾಗ್ಲೂ ಕೂಡ ಪರಮಾತ್ಮನನ್ನೇ ಕುರಿತಾಗಿ ನೋಡುತ್ತೆ, ಪರಮಾತ್ಮನನ್ನ ಕುರಿತಾಗಿಯೇ ಕೇಳ್ತಾನೆ, ಪರಮಾತ್ಮನ ಕುರಿತಾಗಿಯೇ ಮಾತನಾಡ್ತಾನೆ. ಹಾಗಾಗಿ ಜಿಲೇಬಿಯನ್ನ ತುಪ್ಪದಲ್ಲಿ ಕರಿದು ಸಕ್ಕರೆ ಪಾಕದಲ್ಲಿ ಅದ್ದಿದರೆ ಅದು ಪಾಕವನ್ನು ಹೇಗೆ ಹೀರಿಕೊಳ್ಳುವುದೋ ಹಾಗೆ ಪರಮಾತ್ಮನನ್ನು ಅರಿತವನ ವ್ಯಕ್ತಿತ್ವ ಹಾಗೆ ಆಗುತ್ತೆ. ಅವನ ಒಳಗೆ ಹೊರಗೆ ಎಲ್ಲ ಅವನೇ ಆಗಿರ್ತಾನೆ. ಹಾಗೆ ಅವನನ್ನ ತದಾತ್ಮ್ಯ ಉಳ್ಳವಂಥವನು ಅಂತ ಹೇಳ್ತಾರೆ. ಅದನ್ನೇ ತದ್ಬುದ್ಧಯಸ್ತದಾತ್ಮಾನಃ.
ಹಾಗಾಗಿ ಅದರಲ್ಲಿಯೇ ಮುಂದೆ ಇರುವಂಥ ಪದ ತನ್ನಿಷ್ಠಾಸ್ತತ್ಪರಾಯಣ. ತನ್ನಿಷ್ಠ ಅಂದ್ರೆ ಅದರಲ್ಲಿಯೇ ನಿಷ್ಠನಾಗಿರುವಂಥವನು, ಪರಮಾತ್ಮನ ಆಧಾರದ ಮೇಲೆಯೇ ತನ್ನ ಜೀವನವನ್ನ ರೂಪಿಸಿಕೊಳ್ಳುವಂಥವನು. ಯಾವಾಗ್ಲೂ ಕೂಡ ಏನನ್ನ ಮಾಡ್ತಾ ಇದ್ರೂ ಕೂಡ ಪರಮಾತ್ಮನನ್ನ ಮಾತ್ರ ಮರೆಯೋದಿಲ್ಲ. ಅವನು ಮಾಡುವಂತಹ ಕ್ರಿಯೆಗಳೆಲ್ಲ ಭಗವಂತನನ್ನ ಸೇರುವುದಕ್ಕೆ ಮತ್ತು ಅವನೊಡನೆ ಬಾಳುವುದಕ್ಕೆ ಮತ್ತು ಅವನೊಡನೆ ಬದುಕುವುದಕ್ಕಾಗಿಯೇ ತನ್ನ ಬದುಕು ಅನ್ನುವಂಥದ್ದನ್ನ ನಿಷ್ಠೆಯಿಂದ ಪಾಲಿಸ್ಕೊಂಡು ಬಂದಿರುವಂಥವನೇ ತನ್ನಿಷ್ಠ. ಇನ್ನು ತತ್ಪರಾಯಣ ಅಂದ್ರೆ ಅದರಲ್ಲಿಯೇ ಪರಾಯಣ ಮಾಡಿರುವಂಥವನು, ದೇವರಲ್ಲಿಯೇ ಮುಳುಗಿರುವವನು, ದೇವರನ್ನೇ ಸಂಪೂರ್ಣ ಆಶ್ರಯಿಸಿರುವಂಥವನು. ಅವನಿಗೆ ಇನ್ನು ಬೇರೆ ಆಶ್ರಯ ಯಾವುದು ಕೂಡ ಬೇಕಿಲ್ಲ. ಜೀವನದ ಪರಮ ಗಂತವ್ಯ ಪರಮಾತ್ಮನೇ ಅಂತ ಹೇಳಿ ತಿಳಿದುಕೊಂಡಿರುವಂಥವನು. ಅವನನ್ನು ಪಡೆದ ಮೇಲೆ ಮತ್ಯಾವುದು ಅವನಿಗೆ ಬೇಕು ಅಂತ ಹೇಳಿ ಅನ್ಸೋದಿಲ್ಲ. ಅವನು ಪರಮಾತ್ಮನ ಚಿಂತೆಯಲ್ಲಿಯೇ ಮುಳುಗಿ ಹೋಗಿರ್ತಾನೆ. ಅವನ ವ್ಯಕ್ತಿತ್ವವೆಲ್ಲ ಅವನನ್ನ ಸ್ಪಂದಿಸುತ್ತಿದೆ. ಅವನ ಹಳೆಯದೆಲ್ಲ ಹೋಗಿದೆ, ಅಲ್ಲೆಲ್ಲ ದೇವರೇ ಬಂದು ನೆಲೆಸಿದ್ದಾರೆ. ಹಾಗಾಗಿ ಅವನ ಒಳಗೆ ಅವನ ಹೊರಗೆ ಸಂಪೂರ್ಣವಾಗಿ ದೇವರಿಂದಲೇ ಆಶ್ರಯಿಸಿ ದೇವರಿಂದಲೇ ಸುತ್ತುಗಟ್ಟಿದ್ದಾನೆ. ಹಾಗಾಗಿ ಜ್ಞಾನದಿಂದಲೇ ಇವನ್ನೆಲ್ಲ ಅವನು ಪಡೆದಿದ್ದಾನೆ. ಎಲ್ಲ ಕಲ್ಮಶಗಳನ್ನ ತೊಳೆದುಕೊಂಡು ಹಿಂತಿರುಗದೆ ಸದಾ ಭಗವಂತನ ಭಕ್ತಿಯಲ್ಲಿಯೇ ಆತ ಮುಳುಗಿ ಹೋಗಿದ್ದಾನೆ. ಪ್ರಪಂಚಕ್ಕೆ ಇರುವಂತಹ ಯಾವುದೇ ಆಸೆ ಆಕಾಂಕ್ಷೆಗಳೂ ಇಲ್ಲ. ಆದರೆ ಪ್ರಪಂಚದಲ್ಲಿರುವಂತಹ ಯಾವೆಲ್ಲ ಕರ್ಮ ಕೆಲಸಗಳನ್ನ ಮಾಡಬೇಕಾಗಿತ್ಯೋ ಅವನ್ನೆಲ್ಲ ಅಷ್ಟೇ ನಿಷ್ಠೆಯಿಂದ ಮಾಡ್ತಾ ಹೋಗ್ತಾನೆ. ಯಾವುದೇ ಜ್ಞಾನದ ಆವಿಗೆಯಲ್ಲಿ ಬೆಂದೆ ಹೋಗದೆ ಸದಾಕಾಲ ಕೃತಕೃತ್ಯನಾಗಿ ಪುಣ್ಯಾತ್ಮನಾಗಿ ಪ್ರಪಂಚದಲ್ಲಿ ಮತ್ತೊಬ್ಬರಿಗೆ ಸಹಕಾರ ರೂಪದಲ್ಲೇ ಬದುಕ್ತಾ ಹೋಗ್ತಾನೆ. ಪ್ರಪಂಚಕ್ಕೆ ಕೊಡಬೇಕಾದಂತಹ ಸಾಲ ಅವನಲ್ಲಿ ಮತ್ಯಾವುದೂ ಇಲ್ಲ. ಅವನು ಋಣಮುಕ್ತನಾಗ್ಬಿಟ್ಟಿದ್ದಾನೆ. ಹಾಗಾಗಿ ಬದ್ಧ ಜೀವಿಗಳೆಲ್ಲ ಈ ಪ್ರಪಂಚವನ್ನ ಬಿಟ್ಟು ಹೋಗ್ತಾರೆ. ಆದರೆ ಹಾಗೆ ಬಿಟ್ಟು ಹೋಗುವಾಗ ಯಾರಾದರೂ ಸಂತೋಷದಿಂದ ಸಂತೃಪ್ತಿಯಿಂದ ಹೋಗ್ತಾರಾ? ಅಯ್ಯೋ ಬಿಡಬೇಕಲ್ಲ, ಅಯ್ಯೋ ಹೋಗ್ಬೇಕಲ್ಲ, ಅಯ್ಯೋ ನಾನು ಸಾಯ್ತಾ ಇದ್ದೀನಲ್ಲ ಅನ್ನುವಂಥ ಸಂಕಷ್ಟಗಳಿಂದಲೇ ಈ ದೇಹವನ್ನ ತನ್ನ ಕ್ಷೇತ್ರವನ್ನ ತೊರೀತಾರೆ. ಆದರೆ ಯಾರು ಸಂತೃಪ್ತಿಯ ಬದುಕನ್ನು ನಡೆಸಿ ಸಂತೃಪ್ತಿಯಿಂದ ತೆರಳ್ತಾರೋ ಅವರಿಗೆ ಮೋಕ್ಷ ಸಾಧ್ಯ. ಅವರ ದೃಷ್ಟಿಯಲ್ಲಿ ಇದನ್ನು ನಾವು ಪಡ್ಕೊಳ್ಬೇಕು. ಯಾವಾಗ ನಮ್ಮ ಋಣ ತೀರದೆ ಹೋಗಲ್ವೋ ಆಗ ಮತ್ತೆ ನಾವು ಇದೇ ಪ್ರಪಂಚಕ್ಕೆ ಬರಬೇಕಾಗುತ್ತೆ. ಯಾವಾಗ ನಾವು ಸಂತೃಪ್ತಿಯನ್ನು ಅನುಭವಿಸ್ತೇವೋ ಆಗ ನಾವು ಇಲ್ಲಿಂದ ಯಾವುದೇ ತೊಡಕಿಲ್ಲದೆ ಹೊರಟು ಬಿಡಬಹುದು. ಅದನ್ನು ಯಾವುದೇ ಪಾಪ ಪುಣ್ಯಗಳನ್ನು ತೀರಿಸೋದಕ್ಕೆ ನಾನು ಮತ್ತೆ ಈ ಸಂಸಾರದ ಸಂಸ್ಕಾರಕ್ಕೆ ಜನ್ಮ ಧರಿಸಬೇಕಾಗಿಲ್ಲ. ಆಗ ನಾವು ಮುಕ್ತ ಜೀವಿಯಾಗ್ತೇವೆ, ಮುಕ್ತಾತ್ಮ ಜೀವಿಯಾಗ್ತೇವೆ. ಯಾವುದೇ ಚಿಂತನೆಗಳಿಲ್ಲದೆ ಆಸೆ ಆಕಾಂಕ್ಷೆಗಳೆಲ್ಲ ಭಸ್ಮವಾಗಿ ಹನಿಯೊಂದು ಸಾಗರಕ್ಕೆ ಬಿದ್ದು ಸಾಗರವೇ ಆಗುವಂತೆ ನಮ್ಮ ಒಂದು ಬದುಕು ಆಗುತ್ತೆ ಅನ್ನುವಂಥ ಅಂಶವನ್ನೇ ಇಲ್ಲಿ ಕೃಷ್ಣನು ಕೂಡ ತಿಳಿಸಿದ್ದಾನೆ. ಇವೆಲ್ಲ ನಾಶವಾಗಬೇಕು ಅಂತಂದ್ರೆ ಅವಕ್ಕೆಲ್ಲ ಮೂಲ ಜ್ಞಾನ. ಜ್ಞಾನದಿಂದಲೇ ಎಲ್ಲ ಕಲ್ಮಶಗಳು ನಾಶವಾಗುತ್ತೆ ಅನ್ನುವಂಥ ಅಂಶವನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇರುವಂಥದ್ದು. ಇದಕ್ಕೆ ಮುದ್ದುರಾಮ ಏನ್ ಹೇಳ್ತಿದ್ದಾನೆ ಗಮನಿಸೋಣ ಬನ್ನಿ. ಕಲಿತರಲ್ಲವೇ ವಿನಯ ಆಗ ನೀ ರಾಜರ್ಷಿ, ಕಲಿತರಲ್ಲವೇ ವಿನಯ ಆಗ ನೀ ರಾಜರ್ಷಿ, ಯಾರ ನೆನಪಿನಲಿಹರೋ ಕೊಬ್ಬಿ ಮೆರೆದವರು, ತಲೆ ಬಾಗಿದವರಿಗಿದೆ ಸುರಲೋಕ ತೆರೆದ ಕದ, ತಲೆ ಬಾಗಿದವರಿಗಿದೆ ಸುರಲೋಕ ತೆರೆದ ಕದ, ಸೌಜನ್ಯ ಚಂದನವೋ ಮುದ್ದು ರಾಮ, ಸೌಜನ್ಯ ಚಂದನವೋ ಮುದ್ದು ರಾಮ. ಹಾಗಾಗಿ ನಾವು ವಿನಯವನ್ನ ಕಲ್ತ್ರೆ ಮಾತ್ರ ತಾನೇ ರಾಜಶ್ರೀ ಅಂತ ಹೇಳಿ ಅನ್ನಿಸ್ಕೊಳ್ಬಹುದು. ಕೊಬ್ಬಿ ಮೆರೆದರೆ ಯಾರ ನೆನಪಿನಲ್ಲಾರು ನಾವು ಉಳಿತೀವಿಯೇ? ಖಂಡಿತವಾಗಿಯೂ ಇಲ್ಲ. ಹಾಗಾಗಿ ಸೌಜನ್ಯ ಅನ್ನುವಂಥದ್ದೇನಿದೆ ಅದೇ ಈ ಬದುಕಿನ ಚಂದನ. ಅಂಥ ಚಂದನದ ಬದುಕು ಚಂದಾಗಿ ನಮ್ಮ ಬಾಳಿಗೆ ಸಿಗಬೇಕು ಅಂತಂದ್ರೆ ಸೌಜನ್ಯಯುತವಾಗಿ ಬಾಳಬೇಕು ಅನ್ನುವಂಥ ಅಂಶವನ್ನೇ ಇಲ್ಲಿ ಮುದ್ದುರಾಮ ಕೂಡ ತಿಳಿಸ್ತಾ ಇದ್ದಾನೆ. ಅದಕ್ಕೆ ತಲೆ ಬಾಗಿ ನಡೆಯೋಣ, ತಲೆ ಎತ್ತಿ ನುಡಿಯೋಣ, ತಲೆ ಬಾಗಿ ನಡೆಯೋಣ. ಅಂಥ ಬದುಕು ನಮ್ಮೆಲ್ಲರದಾಗ್ಲಿ.
ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.